ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ವೆಲ್ಕಮ್ ಬ್ಯಾಕ್. ಒಂದು ಸ್ಯಾಡ್ ಅಪ್ಡೇಟ್ ಬರ್ತಾ ಇದೆ. ಇವಾಗ ಬ್ರಾಡ್ಕಾಸ್ಟಿಂಗ್ ವಿಚಾರಕ್ಕೆ ಅಂತ ಬಂದಾಗ ವಿಜಯ್ ಹಜಾರೆ ಟ್ರೋಫಿ ಬಗ್ಗೆ ಮಾತಾಡ್ತಿರೋದು. ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ವಿಜಯ್ ಹಜಾರೆ ಟ್ರೋಫಿ. ಗೊತ್ತಿರೋದನ್ನೇ ಎಲ್ಲರಿಗೂ. ವಿರಾಟ್ ಕೊಹ್ಲಿ ಅಖಾಡಿಗೆ ಇಳಿತಾ ಇದ್ದಾರೆ ಅಂತ, ಜೊತೆಗೆ ರೋಹಿತ್ ಶರ್ಮನು ಕೂಡ ಅಖಾಡಿಗೆ ಇಳಿತಾ ಇದ್ದಾರೆ ಅಂತ. ನಾಳೆ ಇಬ್ಬರು ಕೂಡ ಅಖಾಡಿಗೆ ಇಳಿತಾರೆ. ಬಟ್ ಇಬ್ಬರೂ ಕೂಡ ನಾವು ನೋಡೋದಕ್ಕೆ ಆಗೋದಿಲ್ಲ, ಮ್ಯಾಚಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ಹೌದು, ಸ್ಕೋರ್ ಕಾರ್ಡ್ ಅದು ಇದೆಲ್ಲ ಗೊತ್ತಾಗುತ್ತೆ, ಬಟ್ ಮ್ಯಾಚಲ್ಲಿ ಲೈವ್ ನೋಡೋದಕ್ಕೆ ಆಗೋದಿಲ್ಲ. ಸೊ ಇದು ಬ್ರಾಡ್ಕಾಸ್ಟ್ ಆಗ್ತಾ ಇಲ್ಲ ಅಂತ ಅಪ್ಡೇಟು ಬಂದಿದೆ. ವಿರಾಟ್ ಕೊಹ್ಲಿ ಆಡ್ತಾ ಇರೋಂಥದ್ದು ಡೆಲ್ಲಿ ಯಾರ ಮೇಲೆ ಇರೋದು ಅಂದರೆ ನಾಳೆ ಆಂಧ್ರ ಪ್ರದೇಶ್ ಮೇಲೆ ಮ್ಯಾಚ್ ಇದೆ. ಸೊ ಈ ಮ್ಯಾಚು ಬ್ರಾಡ್ಕಾಸ್ಟ್ ಆಗೋದಿಲ್ವಂತೆ. ಜೊತೆಗೆ ರೋಹಿತ್ ಶರ್ಮಾ ಅವರು ಆಡ್ತಾ ಇರುವಂಥದ್ದು ಮುಂಬೈ ನಾಳೆ ಮ್ಯಾಚ್ ಇರೋದು ಬಂದ್ಬಿಟ್ಟು ಯಾರ ಮೇಲೆ ಗುರು ಮ್ಯಾಚ್ ಇರೋದು? ಸಿಕ್ಕಿಂ ಮೇಲೆ ಮ್ಯಾಚ್ ಇದೆ. ಅವ್ರು ಆಡ್ತಾ ಇರೋವಂಥದ್ದು ಇದರಲ್ಲಿ ಜೈಪುರ್ ಸ್ಟೇಡಿಯಮಲ್ಲಿ ಆಡ್ತಿರೋದು, ಸವಾಯ್ ಮಾನ್ಸಿಂಗ್ ಸ್ಟೇಡಿಯಮಲ್ಲಿ ಆಡ್ತಾ ಇರೋದು. ಸೊ ಎರಡೂ ವೆನ್ಯೂದು ಕೂಡ ಬ್ರಾಡ್ಕಾಸ್ಟ್ ಆಗಲ್ಲ ಅಂತ ಅಪ್ಡೇಟ್ ಇದೆ. ಅಹಮದಾಬಾದ್ ವೆನ್ಯೂದು ಬ್ರಾಡ್ಕಾಸ್ಟ್ ಆಗುತ್ತಂತೆ. ಜೊತೆಗೆ ಇನ್ನೂ ಒಂದು ವೆನ್ಯೂ ರಾಜ್ಕೋಟ್ನ ವೆನ್ಯೂದು ಬ್ರಾಡ್ಕಾಸ್ಟ್ ಆಗೋದಂತೆ. ಈ ಎರಡು ವೆನ್ಯೂದು ಮಾತ್ರ ಬ್ರಾಡ್ಕಾಸ್ಟ್ ಆಗೋದಂತೆ. ಇನ್ಫ್ಯಾಕ್ಟ್ ರಾಜ್ಕೋಟಲ್ಲಿ ಗ್ರೌಂಡ್ ಬಿ ಇದೆಯಂತೆ. ಆ ಬಿ ಗ್ರೌಂಡಲ್ಲೂ ಕೂಡ ಒಂದು ಮ್ಯಾಚ್ ಇದೆಯಂತೆ, ಅಂದರೆ ವಿಜಯ್ ಹಜಾರೆ ಟ್ರೋಫಿದೆ ಮ್ಯಾಚ್ ಇದೆಯಂತೆ. ಸೊ ಅದು ಕೂಡ ಬ್ರಾಡ್ಕಾಸ್ಟ್ ಆಗೋದಿಲ್ವಂತೆ. ರಾಜ್ಕೋಟ್ನ ಮೇನ್ ಸ್ಟೇಡಿಯಮಲ್ಲಿ ಆಗುವಂಥದ್ದು ಮಾತ್ರ ಬ್ರಾಡ್ಕಾಸ್ಟ್ ಆಗುತ್ತೆ. ಅಹಮದಾಬಾದ್ ಮೇನ್ ಸ್ಟೇಡಿಯಮಲ್ಲಿ ಆಗೋದು ಮಾತ್ರ, ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಗೋದು ಮಾತ್ರ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಅಪ್ಡೇಟ್ ಇದೆ. ಸೊ ಎರಡು ಕಡೆ ಬ್ರಾಡ್ಕಾಸ್ಟ್ ಆಗುತ್ತೆ. ನೀವು ನೋಡ್ತು ಅಂತಂದರೆ ನೀವು ಜಿಯೋ ಹಾಟ್ಸ್ಟಾರಲ್ಲಿ ಟ್ಯೂನ್ ಮಾಡ್ಕೊಂಡು ನೋಡ್ಬೋದು. ಗೊತ್ತಿಲ್ಲ, ಏನಾದ್ರು ಮಧ್ಯದಲ್ಲಿ ಪೋಣಿಗೆ ಎಣಿಸ್ತಾರೇನೋ ಅಂದರೆ ಈ ಮ್ಯಾಚ್ ಏನಾದ್ರು ಪೋಣಿಸ್ತಾನೋ. ಬಟ್ ಎರಡು ಮ್ಯಾಚ್ನ ಬ್ರಾಡ್ಕಾಸ್ಟ್ ಮಾಡ್ತಾರೆ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಇದುವರೆಗೂ ಆ ರಾಜ್ಕೋಟ್ನ ಸ್ಟೇಡಿಯಮಲ್ಲಿ ಆಗುವಂಥದ್ದು, ಜೊತೆಗೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಆಗುವಂಥದ್ದು. ನಮ್ಮ ಇವರು ಆಡ್ತಿರೋದು ವಿರಾಟ್ ಕೊಹ್ಲಿ ಇವರು ಆಡ್ತಿರೋದು ಗೊತ್ತಿರೋದೇ. ಅದು BCCI ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಆಡ್ತಾ ಇರೋದು. ಅದು ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರಲ್ಲಿ ಆಡ್ತಾ ಇರೋಂಥದ್ದು. ಸ್ಟೇಡಿಯಂ ಥರ ಇರೋದಿಲ್ಲ, ಬಟ್ ಸ್ಟೇಡಿಯಂ ಥರ ಇರೋದಿಲ್ಲ ಅಂತ ಅನ್ಕೊಳ್ಳಿ. ಆಲೂರು ಸ್ಟೇಡಿಯಮ್ಸ್ ಅದೆಲ್ಲ ನೋಡಿದಿರಲ್ಲ. ಸೊ ಆ ಥರನೇ ಸಿಮಿಲರ್ ಆಗಿರೋ ಥರ ಇರ್ತದೆ. ಬಟ್ ಸೀಟಿಂಗ್ ಅರೇಂಜ್ಮೆಂಟ್ ಅವು ಇವೆಲ್ಲ ಏನಿರೋದಿಲ್ಲ. ಫ್ಯಾನ್ಸ್ನ ಕೂಡ ಅಲೋ ಮಾಡೋದಿಲ್ಲ. ಸೊ ಕ್ಲೋಸ್ ಸ್ಟೇಡಿಯಮಲ್ಲಿ ನಡೆಯುವಂಥ ಮ್ಯಾಚು. ಸೊ ಇದಕ್ಕೆ ಬ್ರಾಡ್ಕಾಸ್ಟ್ ಇರೋದಿಲ್ಲ ಅಂತ ಇವಾಗ ಅಪ್ಡೇಟು ಬಂದಿದೆ. ಸ್ಯಾಡ್ ಅಪ್ಡೇಟು. ಇಂಥ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ನೋಡಿ, ವಿರಾಟ್ ಕೊಹ್ಲಿ 15 ವರ್ಷ ಆದಮೇಲೆ ಆಡ್ತಾ ಇದ್ದಾರೆ. ಇಂಥ ಮ್ಯಾಚಿಗೆ ಇರಬೇಕು ಗುರು ಬ್ರಾಡ್ಕಾಸ್ಟು. ಇನ್ನು ಎಂಥ ಮ್ಯಾಚ್ ಯಾವ ಮ್ಯಾಚ್ಗಳು ಕೊಟ್ಬಿಡ್ತು ಅಂದರೆ ನಮಗೇನಕ್ಕೆ ಬೇಕು ಅವ್ರದ್ದು ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಇನ್ನೂ ನೆಕ್ಸ್ಟ್ ಮ್ಯಾಚ್ ಅಪ್ಕಮಿಂಗ್ ಬರ್ತಾ ಇರೋದು 26ನೇ ತಾರೀಕು ಅಂತ ಅನ್ಕೊತೀನಿ. ಮುಂಬೈ ಆಡ್ತಾ ಇದೆ ಉತ್ತರಾಖಂಡ್ ಮೇಲೆ, ಆಮೇಲೆ ಡೆಲ್ಲಿ ಆಡ್ತಾ ಇದೆ ಇನ್ನೂ ಒಂದು ಮ್ಯಾಚು. ನೆಕ್ಸ್ಟ್ ಮ್ಯಾಚು ಯಾರ ಮೇಲೆ ಗುರು? ನೆಕ್ಸ್ಟ್ ಮ್ಯಾಚು ಡೆಲ್ಲಿ ಆಡ್ತಾ ಇರೋದು ಗುಜರಾತ್ ಮೇಲೆ ಆಡ್ತಾ ಇದೆ. ಸೊ ಎರಡು ಮ್ಯಾಚ್ಗೂ ಕೂಡ ವಿರಾಟ್ ಕೊಹ್ಲಿ ಅವೈಲೇಬಲ್ ಇರ್ತಾರಂತೆ. ಆ್ಯಂಡ್ ರೋಹಿತ್ ಶರ್ಮಾ ಕೂಡ ಆ ಎರಡು ಮ್ಯಾಚ್ಗೂ ಕೂಡ ಅವೈಲೇಬಲ್ ಇರ್ತಾರಂತೆ. ಅದಾದ ನಂತರ ಅವೈಲೇಬಲ್ ಇರೋದಿಲ್ಲೋ ಗೊತ್ತಿಲ್ಲ. ಆದರೆ ಆಡಿದ್ರೆ ಆಡ್ಬೋದು, ಆಡದೇ ಇಲ್ಲ ಅಂತಂದರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಯಾಕಂದರೆ ಎರಡು ಮ್ಯಾಚ್ನ ಮಿನಿಮಮ್ ಆಡಲೇಬೇಕು ಅಂತ ಇಲ್ಲಿ ಕಂಪಲ್ಸರಿ ಮಾಡಿರೋದು BCCI. ರೋಹಿತ್ ಶರ್ಮಾ ಪ್ರಾಬ್ಲಿ 2 ಮ್ಯಾಚ್ ಆಡುವಂಥ ಸಾಧ್ಯತೆನೇ ಇರೋದು. 2 ಮ್ಯಾಚ್ನಂತೂ ಇಲ್ಲಿ ಮಿನಿಮಮ್ ಆಡಲೇಬೇಕು ಅಂತ ನಿರ್ಧಾರ ಮಾಡಿರೋದ್ರಿಂದ 2 ಮ್ಯಾಚ್ ಆಡ್ಬಿಟ್ಟು ಹೋಗ್ತಾರೆ ನಂತರ ಕಾಣಿಸಿದೆ. 2 ಮ್ಯಾಚ್ನು ಕೂಡ ಪ್ರಾಬ್ಲಿ ಇದು ಬ್ರಾಡ್ಕಾಸ್ಟ್ ಆಗೋದಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ನೀವು 19 ಮ್ಯಾಚು ವಿಜಯ್ ಹಜಾರೆ ಟ್ರೋಫಿಯ 19 ಮ್ಯಾಚು 38 ಟೀಮ್ಗಳು ಅಟ್ ಎ ಟೈಮು ನಾಳೆ ಆಡ್ತಾ ಇದ್ದಾರೆ. ಅಕ್ರಾಸ್ ಆಲ್ ವೆನ್ಯೂಸ್ ಇಂಡಿಯಾದಲ್ಲಿರೋಂಥ ವೆನ್ಯೂಗಳೆಲ್ಲ ತೊಗೊಂಡು ನೋಡ್ತು ಅಂತಂದರೆ 19 ವೆನ್ಯೂಗಳಲ್ಲಿ 38 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಒಂದೇ ಟೈಮಲ್ಲಿ 9 ಗಂಟೆಗೆ ಎಲ್ಲ ಮ್ಯಾಚ್ನೂ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಸೊ ಆದ್ದರಿಂದ ಇಲ್ಲಿ 2 ಟೀಮ್ದು ಮಾತ್ರ ಬ್ರಾಡ್ಕಾಸ್ಟ್ ಮಾಡೋಕ್ಕಾಗೋದು. 19 ಟೀಮ್ನ ಬ್ರಾಡ್ಕಾಸ್ಟ್ ಮಾಡೋಕ್ಕಂತೂ ಖಂಡಿತ ಆಗೋದಿಲ್ಲ. ಇಟ್ಸ್ ಹಾರ್ಡ್ಲಿ ಇಂಪಾಸಿಬಲ್. ಬಟ್ ಆದರೂ ಕೇಳ್ಕೊಳ್ಳೋದೇನು ಅಂತಂದರೆ, ನಾವು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಇರೋವಂಥ ಮ್ಯಾಚ್ಗಳನ್ನ ಬ್ರಾಡ್ಕಾಸ್ಟ್ ಮಾಡಿದ್ರೆ ಸಖತ್ತಾಗಿರೋದು ಅಂತ. ಯಾಕಂದರೆ ವ್ಯೂವರ್ಶಿಪ್ ಜಾಸ್ತಿ ಬರೋದು, ನೋಡೋರು ಜನ ಕೂತ್ಕೊಳ್ಳೋದನ್ನ, ಆ ಮ್ಯಾಚ್ಗಳನ್ನ ನೋಡೋರು. ಸೊ ಇದನ್ನು ಬೇರೆ ಮ್ಯಾಚ್ಗಳನ್ನ ಬ್ರಾಡ್ಕಾಸ್ಟ್ ಮಾಡಿದ್ರೆ ಯಾರು ನೋಡ್ತಾರೆ? ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಏನು ಅಂದರೆ ವಿರಾಟ್ ಕೊಹ್ಲಿ ಅವ್ರ ಮ್ಯಾಚು, ರೋಹಿತ್ ಶರ್ಮಾ ಅವ್ರ ಮ್ಯಾಚು. ಸೊ ಇವೇ ಇಲ್ಲ ಅಂತಂದರೆ ಇನ್ನು ಬೇರೆ ಮ್ಯಾಚ್ನ ಬ್ರಾಡ್ಕಾಸ್ಟ್ ಮಾಡಿದ್ರೆ ಏನು ಪ್ರಯೋಜನ ಅಂತ ಅನಿಸುತ್ತೆ. ಬಟ್ ಸ್ಕೋರ್ ಕಾರ್ಡ್ನಂತೂ ನೋಡ್ಬೋದು. ಕ್ರಿಕ್ಬಾಜಲ್ಲಿ ಇಲ್ಲಿ ಎಲ್ಲರದು ಮ್ಯಾಚ್ ನಡೀತಾ ಇರ್ತದಲ್ಲ, ಆ ಕಡೆ ನೋಡ್ಕೋಬೋದು ಅಷ್ಟೇ. ಸೊ ಮ್ಯಾಚ್ದು ಲೈವ್ ಅಂತೂ ಬ್ರಾಡ್ಕಾಸ್ಟ್ ಬರೋದಿಲ್ಲ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಜಾಸ್ತಿ. ಸ್ಕೋರ್ ಕಾರ್ಡ್ ನೋಡ್ಕೊಂಡು ಎಂಜಾಯ್ ಮಾಡಿ. ಇನ್ನೇನು ವಿಜುವಲ್ಸು ಕ್ಲಿಪ್ಸ್ಗಳೆಲ್ಲ ಬರ್ತವೆ ವಿರಾಟ್ ಕೊಹ್ಲಿ ಆಡಿರುವಂಥದ್ದು, ಅದು ನೋಡ್ಕೊಂಡು ಎಂಜಾಯ್ ಮಾಡಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ ಗುರು. ಯಾಕಂದರೆ 19 ಮ್ಯಾಚ್ ನಡೀತಾ ಇರೋವಂಥದ್ದು ಅಟ್ ಎ ಟೈಮ್. 19 ಮ್ಯಾಚು ಅಲ್ಲಿ ಏನು 1 ಮ್ಯಾಚಾ 2 ಮ್ಯಾಚ್ ಅಲ್ಲಿ ಬ್ರಾಡ್ಕಾಸ್ಟ್ ಮಾಡೋದಕ್ಕೆ. ಬಟ್ ಆದರೂ ಅಂದ್ಕೊಳೋದು ಇದನ್ನೇ ಬ್ರಾಡ್ಕಾಸ್ಟ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ. ಇವ್ರು ನೋಡ್ರೆ BCCI ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ತೊಗೊಂಡೋಗ್ಬಿಟ್ಟಲ್ಲೋ ಔಟ್ಸ್ಕರ್ಟ್ಸಲ್ಲಿ ಇಟ್ಟಿದ್ದಾರೆ. ಮೈನ್ ಮೇಲೆಲ್ಲೂ ಆಡಿಸ್ತಾ ಇಲ್ಲ, ಚಿನ್ನಸ್ವಾಮಿಲೂ ಆಡಿಸ್ತಾ ಇಲ್ಲ. ಅಲ್ಲಿ ಬ್ರಾಡ್ಕಾಸ್ಟಿಂಗ್ ಈಸಿ ಆಗುತ್ತೆ ಅಂತ ಅನ್ನೋದಕ್ಕೆ ಎಲ್ಲೋ ತೊಗೊಂಡೋಗ್ಬಿಟ್ಟು ಮೂಲೆಯಲ್ಲಿ ಆಡಿಸ್ತು ಅಂದರೆ ಬ್ರಾಡ್ಕಾಸ್ಟ್ ಮಾಡೋಕ್ಕಾಗುತ್ತೆ ಅಲ್ಲಿ ಬದನೇಕಾಯಿ. ಸೊ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ ಅಷ್ಟೇ. ವಿರಾಟ್ ಕೊಹ್ಲಿನ ಲೈವ್ ನೋಡೋಕ್ಕಾಗೋದಿಲ್ವಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಲೈವ್ ನೋಡ್ಬೋದು ಅಂತ, ಬಟ್ ಲೈವ್ ನೋಡೋಕ್ಕಾಗಲ್ಲ ನಾವು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.